ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ವೈದ್ಯರು ಯಾವುದೇ ಕಾರಣಕ್ಕೂ ಕೂಡ ಹೊರಗೆ ಔಷಧಿ ತೆಗೆದುಕೊಳ್ಳಿ ಅಂತ ಚೀಟಿಯನ್ನು ಬರೆದಿಡಬಾರ್ದು. ಬರೆದು ರೋಗಿಗಳಿಗೆ ಕೊಡೋ ಹಾಗಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಔಷಧಿಗಳು ಇಡಬೇಕು. ಒಂದು ವೇಳೆ ಔಷಧಿ ಇಲ್ಲದೆ ಹೋದರೆ ಅಲ್ಲಿಯೇ ತರಿಸಿ ಕೊಡಬೇಕು. ಒಂದು ವೇಳೆ ಔಷಧಿ ಹೊರಗಿಂದ ತರಲು ಚೀಟಿ ಬರ್ಕೊಟ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ವೈದ್ಯಕೀಯ ಸಚಿವ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಜನರು ಕೂಡ ಸ್ವಲ್ಪ ಜಾಣತನವನ್ನು ತೋರಿಸಿ ಯಾರಾದರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ವೈದ್ಯರು ಇರ್ತಾರೆ ಮತ್ತು ಅಲ್ಲೇನು ಮೆಡಿಕಲ್ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಡ್ರಗ್ಗಿಸ್ಟ್ ಇರ್ತಾರೆ, ಅಲ್ಲಿ ಒಂದು ವೇಳೆ ಇಲ್ಲ ಈ ಔಷಧಿ ಸಿಗಲ್ಲ ನಮ್ಮ ಹತ್ರ ನೀವು ಹೊರಗಡೆ ತಗೊಳ್ಳಿ ಅಂತ ಅಂದರೆ ಅದರ ವಿರುದ್ಧ ನೀವು ಮಾತಾಡಬೇಕಾದಂಥ ಸಮಯ ಇದಾಗಿದೆ. ಯಾಕೆಂದರೆ ಹೊರಗಿನಲ್ಲೂ ಕೂಡ ಈ ಒಂದು ಪ್ರೊವಿಷನ್ ಇದೆ ಅಂತ ಸಚಿವರೇ ಹೇಳಿದ್ದಾರೆ. ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗದೆ ಹೋದರೆ ಅವರೇ ರೋಗಿಗೆ ಔಷಧಿಯನ್ನು ತಂದು ಕೊಡಬೇಕು ಅನ್ನೋ ಪ್ರಾವಿಷನ್ ಇದೆ ಅಂತ ಈಗಾಗಲೇ ಸಚಿವರು ಹೇಳಿದ್ದಾರೆ. ಇದರ ಬಗ್ಗೆ ಸಾರ್ವಜನಿಕರು ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಔಷಧಿಗಳು ಸಿಗುತ್ತವೆ. ಒಂದು ವೇಳೆ ಸಿಗದೆ ಹೋದರೆ ಸಾರ್ವಜನಿಕರಿಗೆ ಆಸ್ಪತ್ರೆಯಿಂದ ಖರೀದಿ ಮಾಡಿಸಿಕೊಡಬೇಕು. ವೈದ್ಯರು ಹೊರಗೆ ಹೋಗಿ ಎಂದು ಚೀಟಿ ಬರೆಯುವಂತಿಲ್ಲ. ಒಂದು ವೇಳೆ ಬರೆದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಈಗಲಾದರೂ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಔಷಧಿ ಹೊರಗಡೆಯಿಂದ ತಂದು ಕೊಡಿ ಎಂದು ಪ್ರಶ್ನೆ ಮಾಡಿ ಔಷಧಿ ಅವರಿಗೆ ತರಲು ಹೇಳಿ. ಇಲ್ಲವಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಎಂಬುದೇ ನಮ್ಮ RJ32 ಕನ್ನಡ ಟಿವಿಯ ಉದ್ದೇಶವಾಗಿದೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಭಾಳ ಸ್ಪಷ್ಟವಾಗಿ ಡೈರೆಕ್ಷನ್ ಕೊಟ್ಟಿದ್ದೀವಿ. ಒಂದೇ ಒಂದು ಪ್ರಿಸ್ಕ್ರಿಪ್ಷನ್ ಕೊಡಂಗಿಲ್ಲ. ಅಲ್ಲಿ ಒಂದು ವೇಳೆ 100% ನಾನು ಕ್ಲಿಯರ್ ಆಗಿ ಹೇಳಿದ್ದೀವಿ, ನಿಮ್ಮ ಹತ್ರ ಡ್ರಗ್ ಇಲ್ಲ ಅಂದರೆ ನೀವು ತರಿಸ್ಕೊಡ್ಬೇಕು. ನೀವು ಸ್ಟಾಕ್ ಇಲ್ಲ ಅಂದರೆ ತರಿಸ್ಕೊಡ್ಬೇಕು. ಅವನು ಡಿಸ್ಟ್ರಿಕ್ಟ್ ಸರ್ಜನು ಅಲ್ಲಿ ಮೆಡಿಕಲ್ ಸೂಪ್ರಿಡೆಂಟು ದೇ ಪ್ರೊಕ್ಯೂರ್ ಆ್ಯಂಡ್ ಗಿವ್ ಇಟ್ ಟು ದೆಮ್. ನೋಡಿ 90% ಆಗ್ತಾ ಇದೆ. 10% ಅಲ್ಲಿ ಮಿಸ್ ಆಗಿರ್ಬೋದು, ಬಟ್ 90% ಆಗ್ತಾ ಇದೆ. ಆಲ್ ದ ಡ್ರಗ್ಸ್ ಹ್ಯಾವ್ ಬೀನ್ ಗಿವನ್ ಇನ್ ದ ಹಾಸ್ಪಿಟಲ್ ಇಟ್ಸೆಲ್ಫ್. 100% ಮಾಡ್ತೀವಿ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾರು ಪ್ರಿಸ್ಕ್ರಿಪ್ಷನ್ ಬರೆದ ಮೇಲೆ ಅವ್ರು ಆ್ಯಕ್ಷನ್ ತೊಗೋಬೇಕು ಅವ್ರ ಮೇಲೆ ಅಂತ. ಅವ ಪ್ರಿಸ್ಕ್ರಿಪ್ಷನ್ ಬರೀದರೆ ನೀವು ನಮ್ಮ ಹತ್ರ ಈ ಡ್ರಗ್ ಇಲ್ಲ ಅಂತ ಹೇಳಬೇಕು, ನಾನು ಪ್ರೊಕ್ಯೂರ್ ಮಾಡಿಕೊಡ್ಬೇಕು. ಡಿಸ್ಟ್ರಿಕ್ಟ್ ಸರ್ಜನ್ನು ಮೆಡಿಕಲ್ ಸೂಪ್ರಿಡೆಂಟು ಯಾರಾದರೂ ಸಾರ್ವಜನಿಕರು ಇದು ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ನಾವು ತರಿಸ್ಕೊಡ್ಬೇಕು. ಪ್ರೊವಿಷನ್ ಇದೆ ತರಿಸ್ಕೊಡೋಕ್ಕೆ, ನೀವಿಲ್ಲ ಅಂತ ತಿಳ್ಕೊಬೇಡಿ. ನಾವು ಇಲ್ಲಿ ಯಾಕೆ ನೋಡಿರಿ, ಅದಕ್ಕೇ ಏನಾಗಿದೆ ಗೊತ್ತಾ, ಇವರು ನೀವು ಹೋಗಿ ಕೇಳಬೇಕು, ಇದು ಇಲ್ಲ ನೀವು ತರಿಸ್ಕೊಡಿ ಅಂದರೆ ತರಿಸ್ಕೊಡ್ತಾರೆ. ಅದಕ್ಕೆ ಪ್ರೊವಿಷನ್ ಇದೆ. ವಿ ಹ್ಯಾವ್ ಮೇಡ್ ಪ್ರೊವಿಷನ್ ಟು ಗೆಟ್ ಯಾವ ಡ್ರಗ್ಸಲ್ಲಿ ಇಲ್ಲ ತರಿಸ್ಕೊಡೋ ಪ್ರೊವಿಷನ್ ಇದೆ. ನೀವು ಅದೆಲ್ಲ ಬಿಟ್ಟು ಮೆಡಿಕಲ್ ಸ್ಟೋರ್ ಹಾಕಿದೆ, ನಿಮ್ಮ ವಾದ ಮೆಡಿಕಲ್ ಸ್ಟೋರಲ್ಲಿ ಹಾಕಿದೆ ಅಂತ ಇಟ್ಕೊಳ್ಳಿ. ಜನೌಷಧಿ ಕೇಂದ್ರ ಯಾವುದೇ ಇರಲಿ, ಅದು ಅಲ್ಲಿ ದುಡ್ಡು ಕೊಟ್ಟೆ ತೊಗೋಬೇಕಾ, ಫ್ರೀ ಕೊಡ್ತಾರೆ, ಕೇನ್ಸರ್ತಾರ ಇಲ್ಲ. ನಾನು ಇದ್ರೆ ನಾನು ಬರೆದು ಕೊಟ್ಟರೆ ಅಲ್ಲಿ ಟೇಕ್ ಆ್ಯಕ್ಷನ್. ಇಲ್ಲಿ ಕೇಳಿ, ಅದು ಯಾವ ಎದಕ್ಕೆ ಬಂದಿದೆ ನಾನು ನೋಡ್ತೀನಿ. ಬಟ್ ಇಲ್ಲಿ ಈಗ ಒಂದು ಕೆಲಸ ಅಲ್ಲ, ದಟ್ ಈಸ್ ಅ ಕೇಸ್ ಶೀಟ್, ಇಟ್ ಇಸ್ ನಾಟ್ ಎ ಪ್ರಿಸ್ಕ್ರಿಪ್ಷನ್. ಯಾವ ಬೇಕು ಅಂದರೆ ಮೆಡಿಕಲ್ ಸ್ಟೋರಲ್ಲಿದೆ ಅದು. ನೀವು ಪ್ರೆಸವನಪ್ಪ, ನೀನು ಪ್ರೆಸವನ ಸುಮ್ಮನೆ ಯಾರನ್ನ ಕೇಳಬೇಡ. ಆಮೇಲೆ ವಿಲ್ ಡಿಸ್ಕಸ್. ಹಾಗಿದ್ರೆ ಆಮೇಲೆ ಹೇಳಿ, ನನಗೆ ಪ್ರೆಸ್ ಕಾನ್ಫರೆನ್ಸ್ ನೀನು ಹೇಳಕ್ಕೆ ಹೋಗ್ಬೇಡ. ಈಗ ಯಾರಿಗಾನೋ ಹಿಡ್ಕೊಂಡು ಇಲ್ಲಿ ಕೇಳಿ, ನಾನು ಐ ವಿಲ್ ವೆಲ್ಕಮ್ ಜನೌಷಧಿ ಕೇಂದ್ರ ಆ್ಯಂಡ್ ಗೌರ್ಮೆಂಟ್ ಹಾಸ್ಪಿಟಲ್ ಇಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಗಿವಿಂಗ್ ಫ್ರೀ ಡ್ರಗ್ಸ್. ಗೌರ್ಮೆಂಟ್ ಆಫ್ ಇಂಡಿಯಾ ಫ್ರೀ ಡ್ರಗ್ ಕೊಡಲಿ. ನಾನು ಎಲ್ಲ ನನ್ನ ಆಸ್ಪತ್ರೆಗಳಲ್ಲಿ ಅವ್ರಿಗೆ ಒಂದು ಮಳಿಗೆ ಕಟ್ಟಿಸ್ಕೊಡ್ತೀನಿ. ನಾನು ಯಾರು ಜನೌಷಧಿ ಕೇಂದ್ರದವ್ರಿಗೆ ಮಳಿಗೆ ಕಟ್ಟಿಸ್ಕೊಡ್ತೀನಿ. ಏನಂತಂದರೆ ಯಾವಾಗ ಗೊತ್ತಾ, ಗೌರ್ಮೆಂಟ್ ಆಫ್ ಇಂಡಿಯಾ ಇಲ್ಲಿ ಕೇಳಿ, ಗೌರ್ಮೆಂಟ್ ಆಫ್ ಇಂಡಿಯಾ ಶುಡ್ ಗಿವ್ ಫ್ರೀ ಡ್ರಗ್ಸ್ ಅನ್ನೋ ಒಂದು ಮಳಿಗೆನೇ ಕಟ್ಟಿಸ್ಕೊಡ್ತೀನಿ ನಾನು.